ಚೇರ್ನಾಗ ಹೆಂಗಮ್ಮ ನಮ್ಮ ಊರಿಗೆ ಹೋಗೋದು? ನನಗಂತೂ ವೀಲ್ ಚೇರ್ನಾಗ ಹೋಗೋಕ್ಕೆ ನಾಚಿಕೆದಂಗೆ ಆಗುತ್ತೆ. ನನ್ನ ಕಾಲು ಯಾವಾಗ ಸರಿಯಾಗುತ್ತೋ ಏನೋ. ಏನು ಮಾಡೋಕ್ಕಾಗುತ್ತಮ್ಮ? ಏನು ಮಾಡೋಕ್ಕಾಗಲ್ಲ. ಅನುಭವಿಸ್ಲೇಬೇಕು. ಥು, ಎಲ್ಲ ನಮ್ಮ ಕರ್ಮ. ನಿನ್ನ ಮದುವೆ ನೋಡಿದ್ರೆ ಹಂಗಾಗೋಯ್ತು, ನಿನ್ನ ಕಾಲು ನೋಡಿದ್ರೆ ಹಿಂಗಾಗೋಯ್ತು. ಅಯ್ಯೋ ಏನಮ್ಮ ಇದು, ನಮಗೆ ಇಂಥ ಅನ್ಯಾಯ ಯಾಕೆ ಹೇಳು? ಅಳಬೇಡ ಸುಮ್ಮನಿರು ದಿವ್ಯಾ, ಅಳಬೇಡ ಸುಮ್ಮನಿರು. ಕಾಲು ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಾನು ತಿಂಗಳು 1-2 ತಿಂಗಳು ಇದೇ ವೀಲ್ ಚೇರ್ನಾಗೆ ಓಡಾಡ್ಕೊಂಡಿದ್ರೆ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ. ಅಳಬೇಡ ಸುಮ್ಮನಿರಮ್ಮ. ನೀನ ಹತ್ರ ನನಗೂ ಒಳ ಬಂದಂಗಾಗುತ್ತೆ. ಅಳದೆ ಇನ್ನೇನಮ್ಮ ಮಾಡಲಿ? ಅಯ್ಯೋ ಹೆಂಗೆ ಕುಣ್ದಾಡ್ಕೊಂಡಿದ್ದವಳು, ಕಾಲ ಮುರಿದಾಕ್ಬಿಟ್ನಲ್ಲ ಅವನೇ. ಅವನ ಲೋಪ ನನ್ನ ಮಗ ಬೈಕ್. ನಾನು ಅವನ ಕಾಲನು ಹಂಗೆ ಮುರಿಬೇಕು. ಎಲ್ಲಾದ್ರೂ ಹೋಗಿ ಆಕ್ಸಿಡೆಂಟ್ ಆಗಿ 2 ಕಾಲು ಮುರ್ಕೋಬೇಕು ನನ್ನ ಮಗ. ಹೋಗ್ಲಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮೂರು ಬಿಟ್ಟು ಇನ್ನೆಲ್ಗೆ ಹೋಗೋಕ್ಕಾಗುತ್ತೆ ಹೇಳು? ಹೋಗ್ಲೇಬೇಕು ಬಿಡು. ಯಾರಿಗೂ ಆಗದೆ ಇರೋದಂಥದ್ದು ಆಗಿತ್ತಾ? ಆಕ್ಸಿಡೆಂಟ್ ಆದಮೇಲೆ ಯಾರು ಏನು ಕೇಳಿ ಪಡ್ಕೊಳಕ್ಕಾಗುತ್ತೆ ಇಂಥದ್ದ? ಯಾಕೆ ನೀನು ಅವಮಾನ ಅಂತ ತಿಳ್ಕೊಂತ ಹೇಳು? ಎಲ್ಲರಿಗೂ ಒಂದಲ್ಲ ಒಂದು ಕಾಯಿಲೆ ಕಸಾಲೆ ಇಂಥವೆಲ್ಲ ಆಗ್ತಾನೆ ಇರ್ತವೆ. ಆದರೆ ನಮ್ಮೂರಾಗೆ ನನ್ನ ವಿರೋಧಿಗಳು, ನನ್ನ ಶತ್ರುಗಳು ಎಷ್ಟೊಂದು ಜನ ಇದ್ದಾರೆ. ನಾನು ಹಿಂಗೆ ವೀಲ್ ಚೇರ್ನಾಗ ಓಡಾಡೋದು ನೋಡಿದ್ರೆ ಅವ್ರು ಎಷ್ಟು ನಗ್ತಾರೋ ಏನೋ ಆಡ್ಕೊಂಡು ಅಂತ ನನಗೆ ಭಯವಾಗ್ದಂಗೆ ಆಗ್ತೈತೆ. ಅದಕ್ಕರ್ಧ ಊರಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲಮ್ಮ. ಅಯ್ಯೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ದಿವ್ಯಾ, ಸುಮ್ಮನಿರು, ಏನೂ ಆಗಲ್ಲ, ನಡಿ. ಓ ಜಯಮ್ಮನ ಮಗಳು ಬ್ಯೂಟಿ ಪಾರ್ಲರು ಚೆನ್ನಾಗಿ ನಡೆಯುತ್ತೇನೆ ಬಾನು? ನಡೀತಾ ಇತ್ತಲ್ಲ ಲಾಸ್ಟಿಂದ ಅಕ್ಕ. ಏನ್ ನಡೆಯುತ್ತೋ ಏನ್ ಕತ್ಯೋ, ಯಾವಾಗ್ಲೂ ನೋಣ ಹೊಡ್ಕೊಂಡೆ ಕೂತಿರ್ತಾಳೆ ಮಾಯ. ಇನ್ನೆಲ್ಲಿಂದ ಆಗುತ್ತೆ? ಸುಮ್ಮನೆ ಬಿಲ್ಡಪ್ಗೆ ಜಯಮ್ಮ. ಅಯ್ಯೋ ಅಷ್ಟು ಕಸ್ಟಮರ್ ಬರ್ತಾರೆ ನಮ್ದು ಮಗಳಿಗೆ ಬಿಡುವಿಗೆ ಆಗಲ್ಲ, ತುಂಬಾ ಕೆಲ್ಸಗೆ ಇರುತ್ತೆ, ಬರಲ್ಲ ಎಲ್ಲೂ ಅಂತನ ಸುಮ್ಮನೆ ಕೊಚ್ಕೋತಾ ಇರ್ತಾಳೆ ಅಷ್ಟೇ ಆ ಜಯಮ್ಮ. ಯಾವ ಕೆಲ್ಸನೂ ಇರಲ್ಲ, ಏನು ಇರಲ್ಲ ಲಕ್ಷ್ಮಿಂದ ಅಕ್ಕ. ಸುಮ್ಮನೆ ಹೊರಗಡೆ ಕೂತಿರ್ತಾಳೆ ಕಸ ಹೊಡ್ಕೊಂಡು ಅಷ್ಟೇ. ಯಾರೋ ಒಬ್ರು ಇಬ್ರು ಬರ್ತಾರೆ ಅಷ್ಟೇ. ಹೌದೇನು ಹಳ್ಳಿಲೆಲ್ಲ ಹಂಗ ಆಗಲ್ಲ ಕಣೆ ಬಾನು. ಏನೋ ಈ ಮದುವೆ ಫಂಕ್ಷನ್, ಗೃಹ ಪ್ರವೇಶವು, ಸೀಮಂತವು ಇವು ಏನಾನ ಇದ್ರೆ ಮೇಕಪ್ ಆರ್ಟಿಸ್ಟ್ ಕರೆಸ್ತಾರಲ್ಲ, ಅವಾಗ ಅವಳಿಗೆ ಒಂದಿಷ್ಟು ದುಡ್ಡು ಆಗುತ್ತೆ. ಹಳ್ಳಿ ಸೈಡು ಯಾರು ಇಲ್ವಲ್ಲ ಮೇಕಪ್ ಮಾಡೋರು, ಆವಾಗ ಇವಳಿಗೆ ಒಳ್ಳೆ ದುಡ್ಡು ಆಗುತ್ತೆ ಅಲ್ವೇ? ಹೌದು. ದಿವ್ಯ ಬಂದ್ಲು ಕಣಿ, ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿತ್ತಲ್ಲ. ಇವತ್ತೇನಾದ್ರೂ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ ಅನ್ಸತ್ತೆ. ಯಾಕೆ ನಡಿಯಕ್ಕಾಗಲ್ವೇ? ನಮ್ಮ ವೀಲ್ ಚೇರ್ ಮೇಲೆ ಕೂಕೊಂಡ್ ಬರ್ತಾ ಇದ್ದಾಳೆ. ಹೌದು ಲಕ್ಷ್ಮಿಂದ ಅಕ್ಕ, ಪಾಪ ಅನ್ಸತ್ತೆ. ಸುಮ್ಮನೆ ಹೋಗ್ತಿದ್ದವಳ ಮೇಲೆ ಯಾರೋ ಬೈಕ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವಳು ಆಡ್ತಿರೋ ಚೆಂಗ್ಲಾಟಕ್ಕೆ ಸರಿಯಾಗಿ ಆಗೈತಿ ಅನ್ಸತ್ತೆ. ನೆಟ್ಟಗಿದ್ದಿದ್ರೆ ಯಾಕೆ ಹಿಂಗಾಗದು? ಅವಳು ಒಂದ್ ಮನೇನ ಹಾಳು ಮಾಡಿರೋದು, ಒಂದ್ ಸಂಸಾರ ಹಾಳು ಮಾಡ್ಯವಳು. ಅದೇ ಸಂಸಾರ ಇವಳಿಂದ ಹಾಳಾಗ್ತಿದ್ವೋ ಏನ್ ಕತ್ತಿ? ಅದೇವ್ರೇನೆ ಕಾಲ್ ಮುರಿದು ಮೂಲೆ ಕುಂಡಿಸೇವಣಿ. ನಡಿ. ಇವಳು ಒಂದ್ ಸ್ವಲ್ಪ ದಿನ ಹಿಂಗಿದ್ರೆ ಇನ್ನ ಊರು ನೆಮ್ಮದಿಗಾದ್ರೂ ಇರುತ್ತೆ. ಆದ್ರೂ ಬೇಜಾರಾಗ್ತೈತಿ, ಹಿಂಗಾಗ್ಬಾರ್ದಾಗಿತ್ತು ನಮ್ಮೂರು ಹುಡುಗಿಗೆ ಅಂತನ. ಅವಳು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಹಂಗೆ ಆಗಲಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ಏನ್ ದಿವ್ಯಾ, ಚೆನ್ನಾಗೇ ಇದೆಯಾ? ಏನ್ ಬಾನು ಆಂಟಿ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲ, ನಾನು ಬರ್ತಾ ಇರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗಲ್ವಾ ನಾನು ಹೆಂಗಿದ್ದೀನಿ ಅಂತನ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಯ್ಯೋ ನಮ್ದು ಎಲ್ಲಿ ತಮಾಷೆಗೆ ಮಾಡಿದ್ವಿ, ಚೆನ್ನಾಗಿದ್ಯಾ ಅಂತ ಕೇಳ್ದೆ. ಕಾಲು ಮುರಿದೋಗಿತ್ತಲ್ವಾ, ಅದಕ್ಕೆ ಈಗ ಹೆಂಗೆ ಇದೆಯಾ ಅಂತ ಕೇಳ್ದೆ. ನಮ್ದು ಏನು ತಮಾಷೆಗೆ ಮಾಡ್ತಾ ಇಲ್ಲ ದಿವ್ಯಾ, ನಮ್ದು ಆ ಥರ ಮನ್ಸಿಲ್ಲ. ಯಾರಾದ್ರೂ ಏನಾದ್ರೂ ತೊಂದರೆಗೆ ಆಗಿದೆ ಅಂದ್ರೆ ಖುಷಿ ಪಡೋ ಅಂತ ಬುದ್ಧಿ ಇಲ್ಲ, ಗೊತ್ತಾ ಅಲ್ವಾ ಲಕ್ಷ್ಮೀ ಅಕ್ಕ? ಮತ್ತೆ ವೀಲ್ ಚೇರ್ ಮೇಲೆ ಬರ್ತಾ ಇದ್ದೀನಿ, ನಡ್ಕೊಂಬರಕ್ ಆಗ್ದಲೇನೆ ಕಾಲು ಮುರಿದೈತೆ. ಅಂತದ್ರಲ್ಲಿ ಚೆನ್ನಾಗಿದ್ಯಾ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಅದು ಹಂಗಿಸ್ತಂಗೆ ತಾನೆ? ಅಯ್ಯೋ ದಿವ್ಯಾ, ಅವಳೇನು ಹಂಗೆಲ್ಲ ಆಡ್ಕೊಂತ ಇಲ್ಲ, ಏನೂ ಇಲ್ಲ. ಏನೋ ವಿಚಾರಿಸ್ತಾ ಇದ್ದಾಳಮ್ಮ ನಮ್ಮೂರು ಹುಡುಗಿ. ಪಾಪ ಕಾಲು ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ, ಏನಾಗೈತೆ ಎತ್ತಾಗೈತೆ ಅಂತಾನ. ನೀನ್ ಯಾಕೆ ಸುಮ್ಮನೆ ತಪ್ಪು ತಿಳ್ಕೊಂತೀಯ? ಚಂದ್ರಮ್ಮ ಏನ್ ಹೇಳಿದ್ರೆ ಡಾಕ್ಟ್ರು? ಇನ್ನು ಎಷ್ಟು ದಿನ ಹಿಂಗೆ ಓಡಾಡ್ಬೇಕಂತೆ? ಎಷ್ಟು ದಿನ ಅಂತ ಇಲ್ಲ ಗೊತ್ತಿಲ್ಲ ಕಣೆ ಲಕ್ಷ್ಮಕ್ಕ. ಇನ್ನು 1 ತಿಂಗಳು 1.5 ತಿಂಗಳು ಆಗ್ಬೋದು, ಅಥವಾ 3 ತಿಂಗಳಾದ್ರೂ ಆಗ್ಬೋದು. ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ ಅಂತ ನಾನು ಡಾಕ್ಟ್ರ್ ಹೇಳವ್ರಿ. ಏನು ಮಾಡೋದು, ನಮ್ಮ ಮನೆ ಬರ. ನನ್ನ ಮಗಳು ಖಾಲಿ ಕಿತ್ಕೊಂಡ್ಬಿಟ್ಟ. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡು. ಅಲ್ಲ ಕಂಪ್ಲೇಂಟ್ ಕೊಟ್ರಿ ಪೊಲೀಸ್ನವ್ರಿಗೆ? ಅವನು ಯಾವನ ಗುಟ್ಕೊಂಡು ಹೋದನು ಬೈಕ್ ನನ್ನ ಮೇಲೆ? ಕಂಪ್ಲೇಂಟ್ ಏನೋ ಬಂದು ಬರ್ಕೊಂಡೋದ್ರು, ಪೊಲೀಸ್ನವ್ರು ಫೋನ್ ಮಾಡಿದ್ವಿ, ಅಲ್ಲಿಗೆ ಬಂದಿದ್ರು. ಸಾಕಮ್ಮನು ಇವಳು ನೋಡ್ದಷ್ಟು ಹೇಳಿದ್ರು ಅಷ್ಟೇನೆ. ಅದು ಏನು ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ, ಏನೂ ಇಲ್ಲ. ಅದು ಯಾವುದೋ ಬೈಕು ಬಣ್ಣ ಒಂದು ಹೇಳಿದ್ಲು ಅಷ್ಟೇ ಸಾಕಮ್ಮ. ಅದು ಬಿಟ್ಟರೆ ಇವರಿಬ್ರು ಯಾತು ನೋಡಿಲ್ಲ ಒಂದು ಸರಿಯಾಗಿ. ಎಂಥ ಮನೆಯಾಡ್ರಿರ್ತಾರೆ ನೋಡು. ಏನು ಮಾಡೋಕ್ಕಾಗಲ್ಲ, ಗುದ್ದಿದ್ಮೇಲೆ ಎಲ್ಲಿ ನಮ್ಮ ಮೇಲೆ ಬರುತ್ತೋ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ತಾರೋ ಅಂತಾನೆ ಎದ್ರಿಕೊಂಡು ಎಲ್ಲೋ ಓಡೋಗ್ಯವನವನು ಬೈಕ್ ಹೊಡ್ಕೊಂಡು. ಬಿಡು ಹೋಗ್ಲಿ, ಏನೂ ಆಗಲ್ಲ. ಹೋಗ್ರಿ ಮಂತಕ್ಕೆ ನಡಿ ಬನ್ನು ಹೋಗೋಣ ನಾವು. ಓಹೋ ದಿವ್ಯಾ, ಏನು ದಿವ್ಯಾ
ಯಾಕೆ ಕಾಲು ಕುಂಟಾಗೈತೆ? ಯಾಕೆ ವೀಲ್ ಚೇರ್ ಮೇಲೆ ಬರ್ತಾ ಇದೆಯಾ? ಏನಾಯಿತು? ಹಾಂ, ಅಯ್ಯಯ್ಯೋ ಪಾಪ, ನಿನಗೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಅಯ್ಯೋ, ನಿನ್ನಂಥ ಹುಡುಗಿಗೆ ಇಂಥ ಪರಿಸ್ಥಿತಿ ಬಂತಲ್ಲ, ನನಗೆ ಅಯ್ಯೋ ಅನ್ಸುತ್ತೆ. ಹಾಂ, ಏ ಮದನ, ಸುಮ್ಮನೆ ಹೋಗೋದು ಕಲ್ತ್ಕ. ಅಲ್ಲಿ ಕಿಸಿತಾ ಇದೆಯಲ್ಲ, ನನ್ನ ಮಗಳಿಗೆ ಹಿಂಗಾಗಿರೋದು ನೋಡಿರಿ ನಿನಗೆ ಖುಷಿ ಏನು? ಹೋಗು, ನಿನಗೂ ನಮಗೂ ಯಾವ ಸಂಬಂಧ ಇಲ್ಲ. ಡೈವರ್ಸ್ ಆದ್ಮೇಲೆ ನಿಂಗೆ ಅಂತದು ಮಾತು? ಸುಮ್ಮನೆ ಹೋಗೋ ಮುಚ್ಕೊಂಡು. ನಮ್ಮ ಕಷ್ಟ ನಮ್ಗಾಗಿದೆ, ಇವನಪ್ಪ ಬಂದ್ಬಿಟ್ಟ ಇಲ್ಲಿ. ಅಯ್ಯೋ, ಯಾಕತ್ತೆ ಸಿಟ್ಟು ಮಾಡ್ಕೊತೀರಾ? ಏನೋ ನಾನು ಒಂದು ಸ್ವಲ್ಪ ದಿನ ಇವಳಿಗೆ ಗಂಡನಾಗಿದ್ದೆ ಅಂತ ವಿಚಾರಿಸ್ತಾ ಇದ್ದೀನಿ, ಕಷ್ಟ ಸುಖನ. ಅಷ್ಟೇನೆ, ಅದು ಬಿಟ್ಟರೆ ನಮಗೇನು ಇಲ್ಲ. ಆದರೆ ನನ್ನ ಮಾಜಿ ಹೆಂಡ್ತಿನ ಈ ಥರ ನೋಡೋಕ್ಕೆ ನನಗೆ ತುಂಬ ಬೇಜಾರು ಅನಿಸ್ತಾ ಐತೆ. ಅದಕ್ಕೆ ಕೇಳಿದೆ. ದಿವ್ಯಾ, ಏನು ಕಾಲು ಓಡಾಡೋಕ್ಕೆ ಬರಲ್ವೇ ನಿನ್ನ ಮೇಲೆ? ಪರ್ಮನೆಂಟಾ ವೀಲ್ ಚೇರು ನಿನಗೆ ಸಹಾಯತಕನ? ಏಯ್ ಮದನ್, ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ನೋಡು, ಮಾತಾಡಿದ್ರೆ ನನಗೆ ಅಷ್ಟೇನೆ. ಸುಮ್ಮನೆ ಹೋಗು, ನನಗೆ ಯಾಕೋ ಪರ್ಮನೆಂಟ್ ಆಗುತ್ತೆ, ವಾಸಿ ಆಗುತ್ತೆ. ನನ್ನಂಥ ಪರಿಸ್ಥಿತಿ ನಿನಗೂ ಒಂದ್ ದಿವಸ ಬರುತ್ತೆ, ಅವತ್ತು ನಾನು ಆಡ್ಕೊಂತೀನಿ. ಹೋಗು, ಮುಚ್ಕೊಂಡು ಹೋಗು. ನನಗೆ ಅನ್ಯಾಯ ಮಾಡಿ ನೀನು ಎಷ್ಟು ದಿನ ಅಂತ ಖುಷಿಯಾಗಿರ್ತೀಯ ರಂಬೆ ಜೊತೆ? ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಮನೆ ಆಳ 2 ಲಕ್ಷ ದುಡಿತೀನಿ, 3 ಲಕ್ಷ ದುಡಿತೀನಿ, ಮನೆ ಕುಕ್ಕೊಂಡು ದುಡಿತೀನಿ ಅಂತ ಬೆಟ್ಟಿಂಗ್ ಆಡಿ ಸಾಲ ಮಾಡಿ ನಾನು ಸಾಲ ತೀರ್ಸಿನಲ್ಲೋ, ಅದಕ್ಕಾದ್ರೂ ಮಾನವೀಯತೆ ಬೇಡವಾ ನಿನಗೆ? ಅಮ್ಮಯ್ಯ ಬಂದ್ಲು, ತಂಗಿ ಬಂದ, ತಮ್ಮ ಬಂದ ಅಂತನ ನನ್ ಬಿಟ್ಟು ಹೊರಟೆ ಹೋದಲ್ಲ. ನೀನ್ ಮಾಡಿರೋ ಸಾಲನ ನಾನು ತೀರ್ಸಿದೀನಿ. ಮನೆಯಾಳ ಈಗ ನೋಡಿರಿ ವೀಲ್ ಚೇರ್ನಾಗ ಬತ್ತಿದ್ಯಾ ಅಂತ ಹೇಳಿ ಹಾಡ್ಕಂತೀಯ, ಪರ್ಮನೆಂಟ್ ಆಗಿರುತ್ತೆ ಅಂತನ? ಇಷ್ಟೆಲ್ಲ ಆದ್ರೂ ನಿನಗೆ ಕೊಬ್ಬು ಮಾತ್ರ ಕರಗಿಲ್ಲ ಬಿಡು. ಹೂ ಕಣೋ, ಯಾಕೋ ಕರಗಬೇಕು? ನಾನು ಇರೋದೇ ಹಿಂಗೆ. ಯಾರಿಗೂ ಎದುರ್ಕಮ್ಮಳಲ್ಲ ನಾನು. ಏನ್ ಮಾಡ್ತೀಯ? ಈ ತರ ಆಗಿರೋದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೆ. ಇಲ್ಲಿದ್ರೆ ಏನೂ ಇಲ್ಲ, ನಿನ್ ಕಪ್ಪಳಕ್ಕೆ ಬಿಡ್ತಿದ್ದೆ. ಹೋಗು, ನೀನೇನು ಶಾಶ್ವತವಾಗಿರಲ್ಲ ಭೂಮಿ ಮೇಲೆ. ಎಲ್ಲರೂ ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು. ನಿನಗೂ ಇಂಥದ್ದೇನಾದ್ರೂ ಪರಿಸ್ಥಿತಿ ಬರ್ಲಿ, ಅವಾಗ ನಾನು ಹಿಂಗೆ ಆಡ್ಕೊಂತೀನಿ. ಕಾಲ ಹಿಂಗೆ ಇರಲ್ಲ, ತಿರುಗ್ತಾ ಇರುತ್ತೆ. ಹೌದು, ಮತ್ತೆ ನಿನಗೂ ಈಗ ಕಾಲ ತಿರುಗೇನೆ ಮತ್ತೆ ಹಿಂಗಾಗಿರೋದು ಇಂಥ ಪರಿಸ್ಥಿತಿ. ನೀನು ಎಷ್ಟು ಜನಕ್ಕೆ ಇದು ಮಾಡ್ತಿದ್ದೆ ಹೇಳು? ನಮ್ಮಮ್ಮ ತಂಗಿನೇನೆ ಮನೆಗೆ ಸೇರಿಸ್ಲಿಲ್ಲ, ಮನೆಯಿಂದ ಆಚೆಗೆ ಹಂಗೆ ಓಡಿಸ್ತೆ. ಅವರೇನೇನು ಒಂದು ಸ್ವಲ್ಪ ದಿನ ಇದ್ದೋಗ್ತೀವಿ ಅಂದ್ರೂ ಬಿಡಲಿಲ್ಲ. ನನ್ನ ಹೆಂಗ್ ಬೇಕಾ ಮನೆಗೆ ಒಳ್ಳೆ ನಾಯಿ ಥರ ದುಡಿಸ್ಕೊಂತಿದ್ದೆ, ದುಡ್ದಿರೋ ದುಡ್ಡೆಲ್ಲ ಕಿತ್ಕೊಂಡು ಇಕ್ಕಂತಿದ್ದೆ. ಅದಕ್ಕೆ ಮತ್ತೀಗ ನಿನಗೆ ಇಂಥ ಪರಿಸ್ಥಿತಿ ಬಂದಿರೋದು. ಹೋಗೋಗು. ಇನ್ಮೇಲೆ ನೀನು ಹಿಂಗೆ ಪರ್ಮನೆಂಟಾಗಿ ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ಬೇಕು. ಏಯ್ ಮದನ, ನಿನ್ಗೇನು ಮನುಷ್ಯತ್ವ ಇಲ್ವಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನು? ಹೋಗೋ, ನಿನಗೂ ನಮಗೂ ಸಂಬಂಧ ಇಲ್ಲ ಅಂದಮೇಲೆ ಮಾತಾಡಬಾರ್ದು. ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ನೋಡು, ಹೋಗೋ, ನಿನ್ನ ಕೆಲಸ ನೀನು ನೋಡ್ಕೊಂಡು ಬಂದ್ಬಿಟ್ಟ ಇಲ್ಲಿ. ಆಯಿತು ಅತ್ತೆ, ಅಲ್ಲಲ್ಲ ಮಾಜಿ ಅತ್ತೆ, ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ರಿ ನಿಮ್ಮ ಮಗಳನ್ನ ಮನೆಗೆ ಹುಷಾರಾಗಿ. ಆಮೇಲೆ ಯಾವಾದ್ರೂ ನಾಯಿಗಳು ಬಂದು ಆಮೇಲೆ ಈ ವೀಲ್ ಚೇರ್ ಮೇಲೆ ಇರೋ ದಿವ್ಯನ ಬೀಳ್ಸ್ಗಿಳ್ಸೇವು, ಹುಷಾರಾಗಿ ಕರ್ಕೊಂಡೋಗಿ. ನಾನು ಬರಲೇ ನಿಮ್ಮ ಮನೆ ಹತ್ರ ಬಿಟ್ಟು ಬರೋಕ್ಕೆ? ಏನು ಬೇಕಾಗಿಲ್ಲ, ನನಗೆ ಗೊತ್ತೈತಿ ಹೆಂಗೆ ಹೋಗ್ಬೇಕು, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತನ. ನೀನು ಹೋಗು. ಆ ನಾಯಿಗಳು ಎಷ್ಟೋ ನಿಯತ್ತಾಗಿರ್ತವೆ, ನಿನ್ನಂತನ್ಗೆ ನಿಯತ್ತಿಲ್ಲ. ನನ್ನ ಮಗಳು ನಿನ್ನ ಮದುವೆ ಆಗಿ ಮನೆಗೆ ಇಟ್ಕೊಂಡು ಸಾಕಿದ್ಲು. ನಿನ್ನ ಸಾಲನ ಇವಳು ತೀರ್ಸಿದ್ಲು. ಆದರೆ ಒಂದು ಸ್ವಲ್ಪ ಕೃತಜ್ಞತೆ ಇಲ್ಲದೆ ನನಗೇನೆ ಈಗ ಇನ್ನೊಬ್ಳ ಜೊತೆ ಅಲ್ಲೇ ಹೊಡಿತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಹೋಗು. ಆಯ್ತಾಯ್ತು, ಹೋಗ್ತೀನಿ. ನೀನು ಯಾಕೆ ಕಳ್ತೀಯಮ್ಮ ದಿವ್ಯಾ? ಅಳಬೇಡ, ಸುಮ್ಮನಿರು. ಇಂಥ ನಾಯಿ ನರಿಗಳು ಎಷ್ಟು ಬೊಗಳಿದ್ರು ನಮಗೇನು ಆಗಲ್ಲ. ಆ ದೇವರಿದ್ದಾನೆ ನಮ್ಮನ್ನು ಕಾಪಾಡಕ್ಕೆ. ನೀನು ಕಣ್ಣೀರು ಹಾಕ್ಬೇಡ, ಸುಮ್ಮನಿರು. ಇಂಥವ್ರಿಗೆಲ್ಲ ಯಾಕೆ ಎದ್ರಕಂತೀಯ? ಯಾಕೆ ಇಂಥವ್ರಿಗೋಸ್ಕರ ಕಣ್ಣೀರು ಹಾಕ್ತೀಯ? ಇವನು ಯಾವನೋ ಏತ್ಲಾಂಡಿ ನನ್ನ ಮಗ ಈ ಥರ ಮಾತಾಡ್ದ ಅಂತಾನ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಇವನಪ್ಪನಂಗೆ ನಾವು ಜೀವನ ಮಾಡಿ ತೋರ್ಸೋಣ ಅಂತ ಅಳಿ ಅಂತಂದು ಮದುವೆ ಮಾಡ್ತೀನಿ ನಿನಗೆ. ಇನ್ನೊಂದ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಹೆಂಗೋ ಸದ್ಯ ಮನೆಗೆ ಬಂದ್ವಲ್ಲ. ಮಂಚದ ಮೇಲೆ ಮನೆ ಕಳಮ್ಮ. ನಾನು ಹೋಗಿ ಯತನ ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ. ಊಟ ಮಾಡಿ ಮಾತ್ರೆ ಗೀತೆ ನುಂಗುವಂತೆ. ನಿಮ್ಮ ಮಾವ ಆ ಬ್ಯಾಗೆಲ್ಲ ನಾ ತಾಂಬತ್ತಾನೆ. ಸರಿ ಅಮ್ಮ, ಆಯಿತು. ನಿಧಾನಕ್ಕೆ ಮಂಚದ ಮ್ಯಾಕ್ ನಡಿ, ಹಂಗೇನೆ. ಅಮ್ಮ, ಏನೂ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ಮನಿಕ ಹಂಗೇನೆ ಕಾಲ ನಿಗಿಸ್ಕೊಂಡು ಏನೂ ಆಗಲ್ಲ, ನೋವೆಲ್ಲ ಕಮ್ಮಿ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.